ಗೆಲುವನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಇಡೀ ಚನ್ನಪಟ್ಟಣದ ಜನ ಸ್ವಾಭಿಮಾನದ ಬದಲಾವಣೆ ತರಬೇಕು ಅಂಥೇಳಿ ಕಾಂಗ್ರೆಸ್ಸಿನ ಗ್ಯಾರಂಟಿಯ ಬಗ್ಗೆ ಅತಿಯಾದಂಥ ವಿಶ್ವಾಸ ಇಟ್ಕೊಂಡಿರೋದ್ರ ಜೊತೆಗೆ ಡಿ.ಕೆ. ಸುರೇಶ್ ಅವರ ಸಂಘಟನಾ ಶಕ್ತಿ ಮೇರೆಗೆ ಮತ್ತು ಯೋಗೇಶ್ವರ್ ಅವರ ಪ್ರೀತಿ ವಿಶ್ವಾಸದ ಮೇರೆಗೆ ಇವತ್ತು ಈ ಗೆಲುವು ಆಗಿದೆ ಅಂತ ನಾನು ಭಾವಿಸ್ತೇನೆ. ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ 3 ಚುನಾವಣೆಗಳಲ್ಲಿ ಗೆಲುವಾಗಿದೆ. ಯಾವುದೇ ಎಲ್ಲ ಸಮಸ್ಯೆಗಳನ್ನ ಮೀರಿ ಈ ಒಂದು ಗೆಲುವಾಗಿರುವಂಥದ್ದು. ಇವತ್ತು ಬಾಂಬೆ ಕರ್ನಾಟಕ ಆಗಲಿ, ಕಲ್ಯಾಣ ಕರ್ನಾಟಕ ಆಗಲಿ, ಹಳೆ ಮೈಸೂರಾಗಲಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರ ಅಧ್ಯಕ್ಷತೆಯನ್ನು ಮೆಚ್ಚಿ, ಅವರ ಕಾರ್ಯಕ್ರಮವನ್ನು ಮೆಚ್ಚಿ, ಇವತ್ತು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರವರ ಒಂದು ನಿರ್ವಹಣಾ ವ್ಯವಸ್ಥೆಯನ್ನು ಮೆಚ್ಚಿ ಇವತ್ತು ಈ ಫಲಿತಾಂಶ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಕೈ ಅಭ್ಯರ್ಥಿ ಸಿ.ಪಿ. ಯೋಗೇಶ್ವರ್ ಅವರು ಐತಿಹಾಸಿಕ ಗೆಲುವನ್ನು ಸಾಧಿಸಿದ್ದಾರೆ. ಈ ಗೆಲುವಿನಲ್ಲಿ ಪಾಲುದಾರರು ಕೂಡ ಆಗಿರುವಂಥ ರಂಗನಾಥ್ ಸರ್ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ರಂಗನಾಥ್ ಸರ್, ಡಿ.ಕೆ. ಸುರೇಶ್ ಅವರು, ಡಿ.ಕೆ. ಶಿವಕುಮಾರ್ ಅವರ ಅಳಿಯವರು ಕೂಡ. ಸರ್, ಈ ಒಂದು ಗೆಲುವನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಯೋಗೇಶ್ವರ್ ಅವರು ಈ ರೀತಿ ಮೊದಲೆಲ್ಲ ಕುಮಾರಸ್ವಾಮಿ ಅವರು 15,000 ಲೀಡ್ ತಗೊಳ್ಳೋ ಹೆಚ್ಚಾಗ್ತಿತ್ತು. ಯೋಗೇಶ್ವರ್ ಅವರು ಅವರನ್ನು ಮಗನನ್ನು ಮೀರಿಸಿ 25,000, 26,000. ಮೊದಲು ಕೂಡ ಕಾಂಗ್ರೆಸ್ ನಾಯಕರು ಹೇಳಿದರು 25,000 ಲೀಡ್ ಗೆಲ್ತೀವಿ. ಇವತ್ತು ಕುಮಾರಸ್ವಾಮಿಯವರು ಭಾವನಾತ್ಮಕವಾಗಿ ಇಷ್ಟು ದಿನ ಮತವನ್ನು ಯಾಚನೆ ಮಾಡೋಂಥ ಒಂದು ಪ್ರಕ್ರಿಯೆಯಲ್ಲಿದ್ದರು. ಡಿ.ಕೆ. ಶಿವಕುಮಾರ್ ಸಾಹೇಬರು ಅವರು ರಾಜೀನಾಮೆ ಕೊಟ್ಟ ತಕ್ಷಣವೇ ಅಭಿವೃದ್ಧಿನ ಮಾಡಬೇಕು ಚನ್ನಪಟ್ಟಣಕ್ಕೆ ಅಂಥೇಳಿ ಅವರ ಜವಾಬ್ದಾರಿತನದಲ್ಲಿ ಇವತ್ತು ಹೊರಡಂಥದ್ದನ್ನು ಇಡೀ ಚನ್ನಪಟ್ಟಣದ ಜನ ಸ್ವಾಭಿಮಾನದ ಬದಲಾವಣೆ ತರಬೇಕು ಅಂಥೇಳಿ ಕಾಂಗ್ರೆಸ್ಸಿನ ಗ್ಯಾರಂಟಿಯ ಬಗ್ಗೆ ಅತಿಯಾದಂಥ ವಿಶ್ವಾಸ ಇಟ್ಕೊಂಡಿರೋದ್ರ ಜೊತೆಗೆ ಡಿ.ಕೆ. ಸುರೇಶ್ ಅವರ ಸಂಘಟನಾ ಶಕ್ತಿ ಮೇರೆಗೆ ಮತ್ತು ಯೋಗೇಶ್ವರ್ ಅವರ ಪ್ರೀತಿ ವಿಶ್ವಾಸದ ಮೇರೆಗೆ ಇವತ್ತು ಈ ಗೆಲುವು ಆಗಿದೆ ಅಂತ ನಾನು ಭಾವಿಸ್ತೇನೆ. ಚನ್ನಪಟ್ಟಣ ಜನತೆಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಇದು ಭಾಳ ದಿನದ ಅವಶ್ಯಕತೆ ಇತ್ತು. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಲವಾದಂಥ ಒಂದು ಸಂದೇಶ, ನಮ್ಮ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಬಲವಾದಂಥ ಒಂದು ಉಡುಗೊರೆ ಅಂತ ಹೇಳಬಲ್ಲೆ ನಾನು. ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ 3 ಚುನಾವಣೆಗಳಲ್ಲಿ ಗೆಲುವಾಗಿದೆ. ಯಾವುದೇ ಎಲ್ಲ ಸಮಸ್ಯೆಗಳನ್ನ ಮೀರಿ ಈ ಒಂದು ಗೆಲುವಾಗಿರುವಂಥದ್ದು. ಅದನ್ನೇ ನೀವು ಅನಲೈಸ್ ಮಾಡಿ. ಇವತ್ತು ಬಾಂಬೆ ಕರ್ನಾಟಕ ಆಗಲಿ, ಕಲ್ಯಾಣ ಕರ್ನಾಟಕ ಆಗಲಿ, ಹಳೆ ಮೈಸೂರಾಗಲಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರ ಅಧ್ಯಕ್ಷತೆಯನ್ನು ಮೆಚ್ಚಿ, ಅವರ ಕಾರ್ಯಕ್ರಮವನ್ನು ಮೆಚ್ಚಿ, ಇವತ್ತು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರವರ ಒಂದು ನಿರ್ವಹಣಾ ವ್ಯವಸ್ಥೆಯನ್ನು ಮೆಚ್ಚಿ ಇವತ್ತು ಈ ಫಲಿತಾಂಶ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಸರ್, ಇವತ್ತು ಚನ್ನಪಟ್ಟಣ ಕ್ಷೇತ್ರ ಬಹಳ ಪ್ರತಿಷ್ಠೆಯ ಕಣವಾಗಿತ್ತು. ಯೋಗೇಶ್ವರ್ ಅವರನ್ನು BJPಯಿಂದ ಬಂದಿದ್ದರು. BJP JDS ಮೈತ್ರಿ ಮೂಲಕ ಚುನಾವಣೆ ಎದುರಿಸಿದ್ರು ಕೂಡ ಈ ರೀತಿಯ ಒಂದು ನಿರೀಕ್ಷಿತ ಫಲಿತಾಂಶ ಬಂದಿದ್ದಕ್ಕೆ ಎಷ್ಟು ಖುಷಿ ಇದೆ? 100% ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಮಗೆಲ್ಲ ಸಂತೋಷ ಆಗಿದೆ. ಇವತ್ತು ನಮಗೆ ಅಭಿವೃದ್ಧಿ ಬಗ್ಗೆ ಗಮನ ಹರಿಸೋ ಒಂದು ಅವಕಾಶ ಆಯಿತು. ದಿನ ಬೆಳಗ್ಗೆ ಇದ್ದರೆ BJPಯವರು ಬರೀ ನೆಗೆಟಿವ್ ಮಾತಾಡೋಂಥದ್ದು, JDS ಅವರು ಭಾವನಾತ್ಮಕವಾಗಿ ಕೆರಳಿಸುವಂಥ ಒಂದು ವ್ಯವಸ್ಥೆ. ಇವತ್ತು ನೋಡಿ, ಇನ್ನು ಮುಂದಕ್ಕೆ ಕರ್ನಾಟಕ ರಾಜ್ಯ ಅಭಿವೃದ್ಧಿ ದಿಕ್ಕಿನಲ್ಲಿ ಸಾಗಲಿಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ನನಗೆ. ಸರ್, 5 ಗ್ಯಾರಂಟಿಗಳು ಪ್ರಮುಖವಾಗಿ ಇಲ್ಲಿ ಪಾತ್ರ ವಹಿಸಿದ್ವು ಅನಿಸುತ್ತೆ ಸರ್. ನಿಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ, ನಾನು ಹಳ್ಳಿಯಿಂದ ಬಂದಿರೋಂಥ ಗ್ರಾಮಾಂತರ ಪ್ರದೇಶದಿಂದ ಶಾಸಕನಾಗಿದ್ದೇನೆ. 24,000 ರೂಪಾಯಿ ವಾರ್ಷಿಕವಾದಂಥ ಒಂದು ಆರ್ಥಿಕ ಬಲ ಒಂದೊಂದು ಕುಟುಂಬದ ಬದಲಾವಣೆ ಆಗ್ತಿದೆ. ಇದು ನಾನು ವಿಶೇಷವಾಗಿ ಈ ಒಂದು ಗಳಿಗೆಯಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನು ಮತ್ತೊಮ್ಮೆ ಅವರಿಗೆ ಶ್ಲಾಘಿಸ್ತೇನೆ. ಇಂಥ ಒಂದು ಏನು ಇವತ್ತು ಕೊಟ್ಟಂಥ ಕಾರ್ಯಕ್ರಮ ಇಡೀ ಭಾರತ ದೇಶಕ್ಕೆ ಒಂದು ಮಾದರಿಯಾಗಿ BJPಯವರು ಇದನ್ನು ಕಾಪಿ ಮಾಡ್ತಾಯಿದ್ದಾರೆ ಮಾಡಲನ್ನ. ಸೊ ಹಾಗಾಗಿ ಒಳ್ಳೆಯ ಒಂದು ಕಾರ್ಯಕ್ರಮ, ಭಾಳಷ್ಟು ಸಂತೋಷ ಆಗ್ತಿದೆ. ಈ ಒಂದು ಇನ್ನು ಮುಂದಕ್ಕೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಕರ್ನಾಟಕ ರಾಜ್ಯನ 28 ಆ ಒಂದು ವರ್ಷದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರವನ್ನು ತರಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಬಲ್ಲೆ ನಾನು. ಸರ್, ಇವಾಗ ಸದ್ಯದಲ್ಲಿ ನಡೀತಿರುವಂಥ ವಾತಾವರಣ, ಪುನರ್ರಚನೆ ವಿಚಾರ, CM ಬದಲಾವಣೆ ವಿಚಾರ 28ಕ್ಕೆ ನೀವು ಹೇಳ್ತಿದ್ದೀರಿ. ಈ ಅವಧಿಯಲ್ಲಿ ಏನಾದರೂ ಆಗುವಂಥ ಸಾಧ್ಯತೆ ಇದೆಯಾ ಅಂತ? ಮುಖ್ಯಮಂತ್ರಿಗಳ ಸ್ಥಾನವನ್ನು ನಿರ್ಧಾರ ಮಾಡೋಂಥದ್ದು ಹೈಕಮಾಂಡು. ಡಿ.ಕೆ. ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾಗಿ ಸರ್ಕಾರವನ್ನು 136ರಿಂದ 140ಕ್ಕೆ ಶಾಸಕರು ಮಾಡಿದ್ದಾರೆ, ಗೆಲ್ಲಿಸಿದ್ದಾರೆ. ಸೊ ಹಾಗಾಗಿ ಅದು ನಿರ್ಧಾರ ಅವರು ತೆಗೆದುಕೊತಾರೆ. ಮುಂದಿನ ಒಂದು ದಿನ ಮುಖ್ಯಮಂತ್ರಿ ಆಗೋದಂತೂ ನಿಜ, ಯಾರೂ ತಡೆಯೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗೋದ್ರಲ್ಲಿ ಇವತ್ತು ಡಿ.ಕೆ. ಶಿವಕುಮಾರ್ ಸಾಹೇಬ್ರವರ ಪಾತ್ರ ಎಷ್ಟಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಸರ್, ಈ ಜಾತೀಯತೆ, ಕೋಮುವಾದ ಎಲ್ಲ ವಿಚಾರ ಇಟ್ಕೊಂಡು BJP JDS ರಾಜಕೀಯ ಮಾಡಿತ್ತು. ಏನಕ್ಕೆ ಇಷ್ಟಪಡ್ತೀವಿ ಸರ್ ಕೊನೆಯದಾಗಿ ಅವರಿಗೆ? ಒಂದು ಧರ್ಮ ಮತ್ತು ಜಾತಿನ ಒಂದು ಭಾಗ ಮಾಡೋ ಅಂಥ ಒಂದು ಬಲಪಂಥೀಯ ಚಿಂತನೆನ ಬದಲಾವಣೆ ಆಗಿತ್ಕೊಂಡು ಅಭಿವೃದ್ಧಿನ ಮತ್ತು ಸಾಮರಸ್ಯ ತರೋಂಥದ್ರಲ್ಲಿ BJP ಪಕ್ಷದವರ ಚಿಂತನೆ ಹೋಗಬೇಕು. ಹಾಗೂ JDS ಅವರು ಏನು ಒಕ್ಕಲಿಗರ ಸಾಮ್ರಾಜ್ಯದ ಒಂದು ದೊಡ್ಡ ಒಂದು ವ್ಯವಸ್ಥೆಯಲ್ಲಿ ಮೆರಿತಿದ್ರು, ಅದು ಇನ್ನು ಮುಂದಕ್ಕೆ ಇವತ್ತು
ಚನ್ನಪಟ್ಟಣದಲ್ಲೇ ಸೋತಿರೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರೇ ಸರ್ವ ಜಾತಿಯ ಸರ್ವ ಧರ್ಮದ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಅಂತ ಹೇಳಬಲ್ಲೆ ನಾನು. ಥ್ಯಾಂಕ್ ಯು. ಇದಿಷ್ಟು ರಂಗನಾಥ್ ಸರ್ ಮಾತು. ಯಾಕಂದರೆ ಇವರು ಅಭಿವೃದ್ಧಿ ವಿಚಾರಕ್ಕೆ ಇಲ್ಲಿನ ಮತದಾರರು ಮತವನ್ನು ನೀಡಿದ್ದಾರೆ, ಯೋಗೇಶ್ವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಚನ್ನಪಟ್ಟಣ ಕ್ಷೇತ್ರಕ್ಕೆ CM ಡಿ ಕೆ ಶಿವಕುಮಾರ್ ಅವರು ನೀಡಿದಂಥ ಕೊಡುಗೆಗೆ ಇಲ್ಲಿಯ ಜನರು ಮತವನ್ನು ಹಾಕಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ರಾಮನಗರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.